Wow, my all-time favorite. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ನಾವಿವತ್ತು ಮಾಡೋಣ ಕೊಬ್ಬರಿ ಮಿಠಾಯಿ, ಅದು ಬೆಲ್ಲದಿಂದ. ಇವಾಗ ಒಂದು ಲೋಟ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಆ ಬೆಲ್ಲ ಮುಳುಗೋಷ್ಟು ನೀರು ಮಾತ್ರ ಹಾಕಿ ಆ ಬೆಲ್ಲನಷ್ಟು ಕರಗಿಸ್ಕೊಂಬಿಡೋಣ. ತುಂಬ ನೀರು ಹಾಕ್ಕೋಬೇಡಿ, ಆ ಬೆಲ್ಲ ಮುಳುಗೋಷ್ಟು ನೀರಾದರೆ ಸಾಕು. ಇವಾಗ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಅದರಿಂದ ನಮ್ಮ ವಿಡಿಯೋ ತುಂಬ ಜನಕ್ಕೆ ತಲುಪತ್ತೆ. ಈಗ ಕೊಬ್ಬರಿ ಮಿಠಾಯಿನ ಸಕ್ಕರೆಯಲ್ಲೂ ಮಾಡ್ತಾರೆ, ಬಟ್ ಬೆಲ್ಲದಿಂದ ಮಾಡೋದು ತುಂಬ ಹೆಲ್ದಿ. ಆದಷ್ಟು ನಿಮ್ಗೆ ಏನು ತಿಂಡಿ ಮಾಡ್ತೀರಾ, ಅಡುಗೆ ಮಾಡ್ತೀರಾ, ಸಕ್ಕರೆ ಜಾಗದಲ್ಲಿ ಬೆಲ್ಲನ ರಿಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಬೆಲ್ಲ ತುಂಬ ರಿಚ್ ಇನ್ ಐರನ್. ಅನಿಮಿಕ್ ಆಗಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆರ್ಗ್ಯಾನಿಕ್ ಆಗೂ ಇರುತ್ತೆ, ಸಕ್ಕರೆ ಅಷ್ಟು ಕೆಮಿಕಲ್ಲು ಇರಲ್ಲ. ಇವಾಗ ಬೆಲ್ಲ ಕರಗಿದೆ. ಆ ಕರಗಿರೋ ಬೆಲ್ಲನ ನಾನೊಂದು ದಪ್ಪ ತಳದ ಪಾತ್ರೆಗೆ ಬಗ್ಗಿಸ್ಕೊಂಡಿದ್ದೀನಿ. ಆ ಪಾಕ ಕುದಿಯೋಕ್ಕೆ ಶುರುವಾಗಲಿ. ನೋಡಿ ಹೇಗೆ ಬಬಲ್ಸ್ ಬರ್ತಾ ಇದೆ. ಅಷ್ಟರೊಳಗೆ ನಾನು ಒಂದು ಟ್ರೇಗೆ ತುಪ್ಪ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ದಸರಾ ಹಬ್ಬ ಅಂದರೆ ನಿಮಗೆಲ್ಲ ಏನು ನೆನಪು ಬರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನನಗಂತೂ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪು ಬರುತ್ತೆ. ಎಲ್ಲರ ಮನೆಯಲ್ಲೂ ಗೊಂಬೆ ಕೂರಿಸ್ತಾಯಿದ್ರು. ಇವಾಗ ಗೊಂಬೆ ಕೂರಿಸೋದು ಕಮ್ಮಿ ಆಗಿದೆ. ನಾವೆಲ್ಲರ ಮನೆಗೂ ಹೋಗಿ ನೋಡ್ಕೊಂಡು ಬರ್ತಿದ್ವಿ. ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೆ ನಾನು, ನನ್ನ ಕಸಿನ್ಸ್ ಎಲ್ಲ ಬರೋರು. ತುಂಬ ಖುಷಿಯಿಂದ ಇರ್ತಿತ್ತು. ವಾಪಸ್ ಬರೋ ಹೊತ್ತಿಗೆ ಅಷ್ಟೇ ಬೇಜಾರಾಗ್ತಿತ್ತು. ನೋಡಿ, ಆ ಬೆಲ್ಲ ಎಲ್ಲ ಕರಗಿದ ಮೇಲೆ, ಪಾಕ ಕುದಿಯೋಕ್ಕೆ ಶುರು ಆದಮೇಲೆ 1 ಲೋಟ ಬೆಲ್ಲಕ್ಕೆ 2 ಲೋಟ ಕಾಯಿ ತುರಿ ಅಷ್ಟೇ. ಇದನ್ನು ಮಾಡೋದು ತುಂಬ ಸಿಂಪಲ್ಲು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಆರಾಮಾಗಿ ಮಾಡ್ಕೊಳ್ಬೋದು. ಏನು ಅಡುಗೆ ಬರ್ದಿರೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ನಿಧಾನಕ್ಕೆ ಮಗಚ್ತಾ ಬರೋಣ. ಇದು ಆಗಿದೆ ಅಂತ ಹೆಂಗೆ ಗೊತ್ತಾಗತ್ತೆ ನಮಗೆ ಅಲ್ವಾ? ಅದಕ್ಕೆ ನಿಧಾನಕ್ಕೆ ಅದು ದಪ್ಪ ಆಗ್ತಾ ಬಂದಂಗೆ ನಾವು ಕೈಯಲ್ಲಿ ಒಂದು ಸರಿ ಹಿಂಗೆ ಮುಟ್ಟು ನೋಡ್ಕೊಳ್ಳೋಣ. ಅದಕ್ಕೆ ಕೈಗೆ ಅಂಟಿದ್ರೆ ಇನ್ನೂ ಆಗಿಲ್ಲ ಅಂತ. ಕೈಗೆ ಅಂಟಲಿಲ್ಲ ಅಂದರೆ ರೆಡಿಯಾಗಿದೆ, ಬಗ್ಗಿಸ್ಬಹುದು ಅಂತ ಅರ್ಥ. ಈಗ ನೋಡಿ, ನಾನು ತೋರಿಸ್ತೀನಿ. ಈಗ ಸ್ವಲ್ಪ ಏಲಕ್ಕಿ ಪುಡಿನೂ ಜೊತೆಗೆ ಸೇರಿಸ್ಕೊಂಬಿಡೋಣ. ಒಳ್ಳೆ ಘಮ ಬರುತ್ತೆ. ನೋಡಿ, ನಿಧಾನಕ್ಕೆ ಮಗಚ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಕೈಯಲ್ಲಿ ಮುಟ್ಟು ನೋಡಿದೆ, ಅಂಟ್ಕೋತಾ ಇದೆ, ಅದಿನ್ನೂ ಆಗಿಲ್ಲ ಅಂತ. ಈಗ ಮತ್ತು ಒಂದು ಸರಿ ಮುಟ್ಟು ನೋಡ್ತಾ ಇದ್ದೀನಿ. ನೋಡಿ, ಇನ್ನೂ ಅಂಟ್ಕೊಳ್ಳುತ್ತೆ, ಇನ್ನೂ ಆಗಿಲ್ಲ. ಇವಾಗ ನೋಡಿ, ಆಗಿದೆ. ಕೈಗೆ ಅಂಟ್ಕೊಂಬಾರ್ದು ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಆಯಿತಾ? ನಿಧಾನ ಕಟ್ರಿ ಒಳಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. 1/2 hour to 1 hour ಅದನ್ನು ಸೆಟ್ ಆಗಕ್ಕೆ ಬಿಟ್ಬಿಡೋಣ. ಆಮೇಲೆ ನಿಧಾನಕ್ಕೆ ಕಟ್ ಮಾಡಿದ್ರೆ ನಮ್ಮ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ? 2 ಮೇನ್ ಇಂಗ್ರೀಡಿಯೆಂಟ್ಸು, ಒಂಚೂರು ತುಪ್ಪ ಅಷ್ಟೇ, ಮುಗ್ದೇ ಹೋಯ್ತು. ಕೈಯಲ್ಲಿ ಒತ್ತಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇದೆ, ಹಾಗಾಗಿ ಒಂದು ಚಿಕ್ಕ ಬಾಳೆ ಎಲೆ ಪೀಸ್ ತೊಗೊಂಡು ಅದನ್ನು ಸೆಟ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಸಕ್ಕರೆ ಕೊಬ್ಬರಿ ಮಿಠಾಯಿ ಥರ ಪಳ ಇಲ್ಲದೆ ಇರ್ಬೋದು, ಬಟ್ ತಿನ್ನೋಕೆ ಮಾತ್ರ ಅದಕ್ಕಿಂತ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಶೇಪ್ ಕೊಡೋಕ್ಕೆ ಸೈಡೆಲ್ಲ ಸರಿ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಹಂಗೆ ಬಿಟ್ಬಿಡೋಣ. ಇವಾಗ ಆಗಿದೆ. ನಾನು ಒಂದು ಚೂರು ಹಾಗೆ ಗೆರೆ ಹಾಕ್ಕೊಂಡಿದ್ದೆ, ಆ ಕ್ಲಿಪ್ಪಿಂಗ್ ಕಟ್ಟಾಗಿ ಹೋಗಿದೆ. ನೋಡಿ, ನಿಧಾನಕ್ಕೆ ಆಗಿದೆ. ಇವಾಗ ಪ್ರೆಸ್ ಮಾಡ್ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೊಬ್ಬರಿ ಮಿಠಾಯಿ ಬೆಲ್ಲದು.
ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದ್ಸರಿ ಸಬ್ಸ್ಕ್ರೈಬ್ ಬಟನ್ ಹೆಂಗೆ ಪ್ರೆಸ್